ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ಇನ್ನೂ ಯಾರು ನನ್ನ ಚಾನಲ್ಗೆ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸೋಫಿ ನನಗೆ ಹೊಡಿತಿದ್ರು ಅಂತ ಅಂದ್ಬಿಟ್ಟು ಬಿಡ್ತಾನೆ ಇಲ್ಲ, ಅವ್ರನ್ನ ಹೊಡಿಬೇಕು ಅವ್ರಿಗೆ ಇವಾಗ ಅಷ್ಟೇ. ನನಗೆ ಅಮ್ಮ ಮತ್ತು ನಮ್ಮ ಅತ್ತೆ ಮಗಳು ಬಂದಿದ್ಲು ಮನೆಗೆ, ಹಂಗಾಗಿ ಹೊಡಿತಿದ್ರು. ಅದಕ್ಕೆ ಸೋಫಿ ನೋಡಿ ಹೆಂಗೆ ಕುಣಿತಿದ್ದಾಳೆ ಅಂತ. ನನಗೂ ಕಚ್ಚಿದ್ಲು ಗೊತ್ತಾ, ಏನು ಕೊಡ್ಸ್ಕೊತೀಯ ನೀನು ಅಂತ ಅಂದ್ಬಿಟ್ಟು ನನಗೂ ಕಚ್ತವಳೆ. ಅವ್ರು ಹೊಡಿತಾನೆ ಇದ್ರ, ನೋಡ್ರಿ ಹೆಂಗೆ ಬಗ್ಳುತ್ತಾ ಇದ್ದಾಳೆ. ನಮ್ಮಮ್ಮ ಅವಳಿಗೆ ಹೊಡಿದ್ರು, ಅವಳಿಗೆ ಹೊಡಿದ್ರೆ ಸುಮ್ಮನೆ ಇರ್ತಾಳೆ, ನಮ್ಗೆ ಯಾರಿಗಾದ್ರೂ ಹೊಡಿದ್ರೆ ಅವಳು ಸುಮ್ಮನೆ ಇರಲ್ಲ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಬೊಗ್ಳುತ್ತಾನೆ ಇಲ್ಲ ಒಂದೇ ಸಮ. ಆಮೇಲೆ ಸಮಾಧಾನ ಮಾಡಿಸ್ಬಿಟ್ಟು ಕೂರಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆಲೆ. ನೋಡ್ತಿರ್ಬೋದು ಹೆಂಗೆ ಬೊಗ್ಳುತ್ತಿದ್ದಾಳೆ ನಮ್ಮಮ್ಮಂಗೆ ಅಂತ. ಊಟ ಕೂಡ ಮಾಡೋಕ್ಕೆ ಬಿಡ್ತಿಲ್ಲ, ಒಂದೇ ಸಮ ಬೊಗ್ಳುತ್ತಾನೇ ಇದ್ಲು. ನೋಡಿ ನೋಡಿ ಹೆಂಗೆ ಬೊಗ್ಳುತ್ತಿದ್ದಾಳೆ ಅಂತ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಂಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಗೋಕುಲದಲ್ಲಿದೆ ದೇವಸ್ಥಾನ, ಮಧ್ಯೆ ಸಖತ್ತಾಗಿ ಅಲಂಕಾರ ಮಾಡಿದ್ರು. ನೋಡ್ತಿರ್ಬೋದು ನೀವು, ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆಂದ ಇದೆ, ಸೇಮ್ ಜಾತ್ರೆ ಫೀಲಿಂಗೇ ಇದೆ. ಸಖತ್ತಾಗಿತ್ತು, ಜನ ಅಂತೂ ಸಖತ್ತಿದ್ರು. ನಾವು ದರ್ಶನಕ್ಕೆ ಹೋಗೋಷ್ಟರಲ್ಲೇ 1 hour ಆಗೋಯ್ತು. ನೋಡ್ತಿರ್ಬೋದು ಹೆಂಗೆ ಕ್ಯೂ ಸಿಸ್ಟಮ್ ಇದೆ, ಎಲ್ಲರೂ ಯಾವ ರೀತಿ ನಾವು ಹೋಗಬೇಕು ಅನ್ನೋದು. ತುಂಬ ಸಲ ಇದೇ ಪ್ಲೇಸಲ್ಲಿ ಓಡಾಡಿದ್ದೀನಿ, ಬಟ್ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಲಿಲ್ಲ. ಇವತ್ತೆಲ್ಲರೂ ವೈಕುಂಠ ಏಕಾದಶಿ ಆದ್ದರಿಂದ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಓಡಬೇಕಿತ್ತು. ಬೆಳಗ್ಗೆ ಓಡ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ. ನಮ್ಮ ಅತ್ತೆ ಒಬ್ಬರು ಪ್ರೆಗ್ನೆಂಟ್ ಅವ್ರಿಗೇನೋ ಸ್ವಲ್ಪ ಅಡುಗೆ ಮಾಡಿಕೊಡ್ಬೇಕಾಗಿತ್ತು, ಹಂಗಾಗಿ ನಾವು ಸ್ವಲ್ಪ ಲೇಟಾಗೆ ಹೊರಟ್ವಿ. ನಮ್ಮ ಫ್ಯಾಮಿಲಿ ಅತ್ತೆ ಮಗ, ತಂಗಿ ಮತ್ತು ಇನ್ನೊಬ್ರು ಯಶವಂತ್ ಅಂತ ಹೇಳಿ, ಆಮೇಲೆ ನಮ್ಮ ಸ್ಟಾಫ್ ಒಬ್ಬರು ಮೋನಿಶ್ ಅಂತ ಹೇಳಿ ಹೋಗಿದ್ವಿ ಕಾರಲ್ಲಿ. ನಮ್ಮ ಮಾಮ ಕೂಡ ಬಂದಿದ್ದರು, ಬಟ್ ನಮ್ಮ ಮಾಮ ಅವ್ರಿಗೆ ಇದ್ದರು, ಬರೋಕ್ಕಾಗಲಿಲ್ಲ ಅವಳಾಗೆ. ಆಮೇಲೆ ನೋಡಿ ಕಿತ್ತಾಡ್ತಾಯಿದ್ರು ನನ್ನ ತಂಗಿ ಮತ್ತು ಅವರು. ನಮ್ಮ ಅತ್ತೆ ಏನೋ ಒಂದು ಪುರಾತನ ಕತೆ ಹೇಳ್ತಾಯಿದ್ರು, ಅದನ್ನು ಕೇಳಿಸ್ಕೊತಾ ಇದ್ವಿ. ನೋಡಿ ಮಕ್ಳುಗಳೆಲ್ಲ ಇಂಥ ವಯಸ್ಸುಗಳಲ್ಲಿ ನಾವೆಲ್ಲ ಕೆಳಗೆ ಇಳಿತಿರ್ಲಿಲ್ಲ, ಅಮ್ಮ ಅಪ್ಪಂದ್ರನ್ನ ಬಿಟ್ಬಿಟ್ಟು. ಈ ಹುಡುಗಿ ಅಂತೂ ಸಖತ್ ಚೂಟಿ ಇದ್ದಾಳೆ. ಈ ಲೈನಿಂದ ಆ ಕಡೆ ಲೈನ್ಗೆ ಹೋಗೋಷ್ಟರಲ್ಲಿ ಆ ಸಂಧಿ ಒಳಗೆ ತೂರ್ಬಿಟ್ಟು ಆ ಕಡೆ ಬಂದುಬಿಡ್ತಿದ್ಲು. ಮಕ್ಳುಗಳೇ ಇರೋವಾಗೇ ಚೆಂದ, ಅಪ್ಪ ಅಮ್ಮನ ಕೈ ಇಟ್ಕೊಂಡಾಗಿರ್ಬೋದು, ಪ್ರತಿಯೊಂದೂ ಮಕ್ಕಳಾಗಿರೋವಾಗೆ ಚೆಂದ ಅನಿಸುತ್ತೆ. ದೊಡ್ಡವರಾದ್ಮೇಲೆ ತುಂಬ ಜವಾಬ್ದಾರಿಗಳು ಬಂದುಬಿಡುತ್ತೆ. ಆಮೇಲೆ ತುಂಬ ಮಾಡುವಂಥ ಬಿಟ್ಬಿಡ್ತಾರೆ ಮನೇಲಿ ಕೂಡ. ಅದರಲ್ಲೂ ಎಜುಕೇಷನು, ಓದು, ಅಯ್ಯೋ ಇವೆಲ್ಲ ಸಿಕ್ಕಾಪಟ್ಟೆ ತಲೆನೋವು ಅನಿಸ್ಬಿಡುತ್ತೆ. ನಿಜವಾಗ್ಲೂ ಚಿಕ್ಕ ಮಕ್ಕಳ ಲೈಫೇ ಚೆಂದ. ನೋಡಿ ಅಲ್ಲಿಂದ ಸುತ್ತಾಕೊಂಡು ಬರಬೇಕಾದ್ರೆ ಅಲ್ಲಿ ನಾಗರು ದೇವ್ರದಿತ್ತು, ಅದೊಂದು ಕ್ಲಿಪ್ ಮಾಡ್ಕೊಂಡಿದ್ದೆ. ಮತ್ತು ಪಕ್ಕದಲ್ಲೇ ನಮ್ಮ ಗಣೇಶ ಇದ್ದ, ಎಲ್ಲ ವಿಘ್ನನ್ನು ನಾಶ ಮಾಡುವಂಥ ವಿಘ್ನೇಶ್ವರ. ಎಲ್ಲರೂ ಅವನ ದರ್ಶನ ಮಾಡ್ಕೊಳ್ಳಿ. ಇವತ್ತಂತೂ ದೇವ್ರುಗಳ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಏಕೆಂದರೆ ಹಬ್ಬಗಳಂದರೆ ನಮ್ಮ ಇಂಡಿಯನ್ ಪುರಾತನ ಅಂದ್ರೇ ಹೌದು, ನಿಜವಾಗ್ಲೂ ಹಬ್ಬಗಳಿಗೆ ಫೇಮಸ್ಸು. ಏಕೆಂದರೆ ಅಷ್ಟು ಚೆಂದ ಪ್ರತಿಯೊಂದು ಹಬ್ಬನೂ ನಿಭಾಯಿಸ್ಕೊಂಡು ಹೋಗ್ತೀವಿ, ಅಷ್ಟು ಚೆಂದ ಅಲಂಕಾರಗಳು ನಡೆಯುತ್ತೆ. ನೋಡ್ತಿರ್ಬೋದು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆಂದ ಮಾಡಿದ್ದಾರೆ ಅಂತ. ನೋಡಿ ದೇವರ ಎಂಟ್ರೆನ್ಸ್ ಇದು ಗರ್ಭಗುಡಿಗೆ, ಸಖತ್ತಾಗಿತ್ತು ಮಾತ್ರ. ಲೈಟಿಂಗ್ಸ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ಸ್ ಆಗಿರ್ಬೋದು, ಮತ್ತು ಸೆಕ್ಯೂರಿಟಿ ಕೂಡ ತುಂಬ ಇತ್ತು. ಯಾವುದೇ ಥರ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಅವ್ರು ಹೇಳ್ತಿದ್ರು. ಆದರೂ ನಾನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆಂದ ಕಾಣಿಸ್ತಿದ್ರು ಗೊತ್ತಾ ನಮ್ಮ ದೇವ್ರು ಮಾತ್ರ. ನಿಜವಾಗ್ಲೂ ಅಲಂಕಾರ ಮಾಡೋರಾಗಿರ್ಬೋದು, ಆ ದೇವ್ರು ಕಾಣೋದಾಗಿರ್ಬೋದು, ಸಕ್ಕತ್ತಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ದೇವ್ರನ್ನ ನೋಡೋದೇ ನಮ್ಮ ಮನಸ್ಸಿಗೆ ಶಾಂತಿ ಆಗುತ್ತೆ. ದೇವ್ರ ಮುಂದೆ ನಿಂತ್ಕೊಂಡು ಹೇಳೋ ಪ್ರತಿ ಮಾತು ಕೂಡ, ನಾವೇನು ಕೇಳ್ಕೊತೀವೋ ಅದು ಕೂಡ ಎಲ್ಲ ನೆರವೇರುತ್ತೆ. ಈ ಗ್ಯಾಪಲ್ಲಿ ಅಷ್ಟೇ ನಿಮಗೆ ದೇವ್ರು ಕಾಣ್ತೈತೆ, ಬಿಕಾಸ್ ಅಷ್ಟೇ ವೀಡಿಯೋ ಮಾಡಲಿಕ್ಕಾಗಿದ್ದು. ಅಷ್ಟರಲ್ಲಿ ಪಕ್ಕದಲ್ಲಿರೋ ಸೆಕ್ಯೂರಿಟಿ ಕೊಡಿ ಮೇಡಮ್ ನಾನು ಮಾಡಿಕೊಡ್ತೀನಿ ಅಂತ ಕೇಳ್ತಾಯಿದ್ರು. ನಾನು ಹಂಗಾಗಿ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ದೇವರಿಂದ ಆಚೆ ಬಂದಮೇಲೆ ದೇವ್ರ ಪ್ರಸಾದ ತೊಗೊಂಡು ಬಂದ್ವಿ. ಉಪ್ಪಿಟ್ಟು ಕೊಟ್ಟಿದ್ರು. ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಅದೇ ರುಚಿನೇ ಬೇರೆ. ಅಲ್ಲಿಂದ ಆಚೆ ಬಂದ ತಕ್ಷಣ ಎಲ್ಲರೂ ಒಂದೊಂದು ಸ್ವೀಟ್ ತೊಗೊಂಡಿದ್ವಿ. ಆಮೇಲೆ ಸೇಮ್ ಜಾತ್ರೆ ಫೀಲಿಂಗಲ್ಲೇ ಇತ್ತು, ಸಕ್ಕತ್ತಾಗಿತ್ತು. ಬೊಂಬೆಗಳಾಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಪ್ರತಿಯೊಂದು ಸೇಮ್ ಜಾತ್ರೆ ಫೀಲಿಂಗೇ ಇತ್ತು.
ಸಖತ್ತಾಗಿತ್ತು, ಜನನೂ ಸಖತ್ತಾಗಿದ್ದರು. ಮತ್ತು ನಮ್ಮತ್ತೆ ಸ್ವಲ್ಪ ಕಡಲೆಪುರಿ ಖಾರ ತೊಗೊಂಡ್ರು. ಅಲ್ಲೇ ಎದುರುಗಡೆ ಇರೋವಂಥ ಗುರುದರ್ಶನ್ ಸ್ವೀಟ್ಸ್ಗೆ ವಿಸಿಟ್ ಮಾಡಿದ್ವಿ. ಚಾಟ್ಸ್ ಮತ್ತು ಆಂಬಿಯನ್ಸ್ ಸಖತ್ತಾಗಿರುತ್ತೆ, ಹಂಗಾಗಿ ಟ್ರೈ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.